ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತೊಂದು ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೀವಿ. ಸೊ ಎಲ್ಲಿಗೆ ಹೋಗ್ತಾ ಇದೀವಿ? ಸೊ ಅಹಮದಿಯಾ ಹೋಟೆಲ್ ಅಂತ. ಸೊ ನಮ್ಮನ್ನ ಇವತ್ತು ಓಪನಿಂಗ್ ಇನ್ವೈಟ್ ಮಾಡಿದ್ರೆ ಮೂರನೇ ಬ್ರಾಂಚ್ ಆಯ್ತು. ಮೂರನೇ ಬ್ರಾಂಚ್ ಹೊಸೂರು ರೀಚ್ ಆದ್ರೆ ಒಂದು ಕಡೆ ಪರ್ಮಿಷನ್ ಕೇಳ್ಕೊಂಡು ಒಂದು ಎಪಿಸೋಡ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಕೊಟ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನ್ ಸೊ ತುಂಬಾ ಹಳೆ ಹೋಟ್ಲು 1967 ಬೆಳಗ್ಗೆ 7 ಗಂಟೆಗೆ ಪಕ್ಕ ಮಿಲಿಟರಿ ಹೋಟ್ಲಲ್ಲಿ ಸಿಗೋ ನಾನ್ ವೆಜ್ ನಾಟಿ ಸೈಲ್ ಸಿಗುತ್ತಂತೆ. ಪರ್ಮಿಷನ್ ಸಿಕ್ಬಿಟ್ರೆ ಅಂತೂ ತುಂಬಾ ಖುಷಿ ಆಗುತ್ತೆ. ಹೌದು, ನಾನು ಗೂಗಲ್ ಮ್ಯಾಪ್ಸ್ ನಲ್ಲಿ ನೋಡಿದೆ, ತೆಲುಗುನಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ. ಹೊಸೂರಿನಲ್ಲಿ ಸ್ವಲ್ಪ ತೆಲುಗು ಜಾಸ್ತಿ ತಮಿಳಿಗಿಂತ ನನ್ಗೆ ಗೊತ್ತಿರೋ ಪ್ರಕಾರ. ನೋಡೋಣ, ರಾಘವೇಂದ್ರ ಸ್ವಾಮಿ ಮಠದ ಹತ್ರ ಇದೀವಿ. ಲೇಡಿ 30 ವರ್ಷದಿಂದ ಜಾಗದಲ್ಲಿ ಕೆಲಸ ಮಾಡ್ತಾರೆ. 30 ವರ್ಷ ಒಂದ್ ಜಾಗದಲ್ಲಿ ಕೆಲಸ ಮಾಡೋದು ಅಂದ್ರೆ ತಮಾಷೆ ವಿಚಾರನೇ ಅಲ್ಲ. ಸೊ ರಸ್ಟಿಕ್ ಲುಕ್, ಸೂಪರ್ ಅಥೆಂಟಿಕ್ ಟೇಸ್ಟ್. ಇಡ್ಲಿಗಳಂತೂ ತುಂಬಾನೇ ಮೃದುವಾಗಿ ಒಳ್ಳೆ ಹೂವು ಇದ್ದಂಗಿತ್ತು. ನನ್ಗಂತೂ ಭಾರಿ ಇಷ್ಟ ಆಯ್ತು ಚಾಪ್ಸ್ ತಿನ್ನಕ್ಕೆ. ಕೆಲವೊಂದು ನೋಡಿ ಈ ತರ ಎಲ್ಲ ತಿನ್ಕೊಂಡು ಖುಷಿಯಾಗಿ ಆಚೆ ಬಂದ್ರೆ ಒಂದು ಘಟನೆಗಳು ನಡೀತಾವೆ ಕೆಲವೊಂದು. ಹೌದು, ಔಟ್ರೋ ತೆಗಿಬೇಕಾದ್ರೆ ಔಟ್ರೋ ಮಾಡ್ತಾ ಶೂಟ್ ಮಾಡ್ಬೇಕಂದ್ರೆ ಒಂದು ಇನ್ಸಿಡೆಂಟ್ ನಡೀತು. ಏನ್ ಸತ್ಯ ಅದು? ಫ್ಲಾಶ್ ಬ್ಯಾಕ್. ಏನಪ್ಪ? ಹೇಳಿ. ತಗೋ ಬೇಗ ತಗೋ, ಮುಗಿಸ್ಬಿಟ್ಟು ನಡಿ. ಅಲ್ಲಿ ಪಕ್ಕದಲ್ಲಿ ಇರೋರು ಯಾರೋ ಅಂಗಡಿಯವರು ಏನೋ ಕಮೆಂಟ್ ಮಾಡ್ತಾ ಇದ್ರು ಆ ಜಾಗದ ಬಗ್ಗೆ. ಸೊ ಅವ್ರಿಗೇನೋ ಗೊತ್ತಿರ್ಬೋದು, ಇಲ್ಲ ಅಂದ್ರೆ ಗೊತ್ತಿಲ್ದಿರಾನು ಇರ್ಬೋದು, ಹೊಟ್ಟೆ ಉರಿ ಇರ್ಬೋದು. ಈ ತರ ನಾನಾ ವಿಚಾರಗಳು ನಾವು ನೋಡಿದ್ವಿ ಕಮೆಂಟ್ಸ್ ಮೂಲಕ. ಎಲ್ಲರೂ ಬಂದು ಪಕ್ಕದಲ್ಲಿರೋ ಓನರ್ಗೆ ಏನೋ ನಿಂದನೆಗಳು ಮಾಡೋದು, ನಮಗ್ ಬೈಯೋದು, ಅದೆಲ್ಲ ಯಾವ ವಿಚಾರಕ್ಕೆ ಮಾಡ್ತಾರೆ ಅಂತಾನೆ ಅರ್ಥ ಆಗೋದಿಲ್ಲ. ವಿನಾಕಾರಣ ನಮ್ಮನ್ನ ಏನೇನೋ ಪದಗಳು ಬಳಸಿ ಇದ್ ಮಾಡೋದು. ಧೈರ್ಯವಾಗಂತೂ ಮಾತಾಡಲ್ಲ. ಕೇಳಿದ್ರೆ ಏನಿಲ್ಲ ಸರ್, ಸಬ್ಸ್ಕ್ರೈಬ್ ಮಾಡ್ಬೇಕು, ಚಾನಲ್ ಯಾವ್ದು ಕೇಳಿದೆ ಅಂತ ಹೇಳ್ತಾರೆ. ನಾನು ಕೇಳ್ದೆ, ಬಿಟ್ಟಿಲ್ಲ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ನಾವು ಬೆಂಗಳೂರಿಂದ ಬಾರ್ಡರ್ ದಾಟಿ ಈ ಕಡೆ ಬಂದಿದ್ದೀವಿ. ಯಾವ ಜಾಗ ಇದು? ಹೊಸೂರು ತಾಲೂಕು ಆಫೀಸ್ ರೋಡ್ ನಲ್ಲಿ ಇದೀವಿ. ಸೊ ಶ್ರೀ ಜಯಲಕ್ಷ್ಮಿ ವಿಲಾಸ್ ಅಂತ ಮಿಲಿಟರಿ ಹೋಟ್ಲು, ರಸ್ಟಿಕ್ ಲುಕ್ ಇರೋ ಅಂತ ಒಂದು ಜಾಗ ಇದು. ಸೊ ಇಲ್ಲಿ ಏನೇನು ಸಿಗುತ್ತೆ? ಇಲ್ಲಿ ಒಳ್ಳೆ ಮಿಲಿಟರಿ ಹೋಟ್ಲ್ ಇದು. ಎಲ್ಲ ಥರ ನಾನ್ ವೆಜ್ ಐಟಮು ಸಿಗುತ್ತೆ. ಈಗ ನಾವು ಬಂದು ನೋಡ್ತಾ ಇರೋದು ಚಾಪ್ಸು, ಇಡ್ಲಿ, ಕೈಮಾ ಗೊಜ್ಜು, ಇಡ್ಲಿ ಇಷ್ಟು ಮಾತ್ರ ಸಿಗ್ತಾ ಇದೆ. 85 ವರ್ಷ ಹಳೆ ಹೋಟ್ಲಿದು. ಸಾಧ್ಯದಷ್ಟು ಈ ವಿಡಿಯೋನಲ್ಲಿ ತೋರ್ಸಕ್ಕೆ ಪ್ರಯತ್ನ ಪಡ್ತೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ದೀರಾ ನೋಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಮುಂದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ. అక్క మీ పేరేమక్క? వీరమ్మ. ఎన్నాళ్ళ నుంచి చేస్తూ ఉంటారు ఇక్కడ? 30 ఇయర్స్ నుంచి. ఓకే, ఏమేమి దొరుకుతుంది ఇక్కడ? ఆదివారం బుధవారం బిర్యానీ, ಮತ್ತೆ ಆಯ್ತಾರ ಬುಧವಾರ ಮಟನ್ ఉంటుంది, ಕೈಮಾ ఉంటుంది, ಮತ್ತೆ ಇಡ್ಲಿ, ದೋಸೆ, చికెన్, కుస్కా, పొరోటా, దోస. ఈ హోటల్ ఎన్నాళ్ళ నుండి ఉంది? హోటల్లో ఎన్ని ఇయర్ల నుండి ఇది? 84 ఏళ్ళు అవుతుంది. 84 ಇಯರ್ಸ್ ಓಲ್ಡ್ ಹೋಟೆಲ್ ಇದು. ಸೊ ಇವರು 30 ವರ್ಷದಿಂದ ಇಲ್ಲಿ ಮಾಡ್ತಿದ್ದಾರಂತೆ. ಸೊ ಇವತ್ತು ನಾವು ಬೆಳಗ್ಗೆ ಬಂದ ತಕ್ಷಣ ನಮಗೆ ಇಡ್ಲಿ ಮತ್ತು ಕೈಮಾ ಮತ್ತು ಚಾಪ್ ಸಿಕ್ಕಿದೆ. ಇನ್ನೂ ರೆಡಿ ಆಗ್ತಾ ಇದೆ ಎಲ್ಲನೂ. ತುಂಬ 85 ವರ್ಷದ ಹಳೆಯ ಹೋಟೆಲ್ಲು, ಇವರು 30 ವರ್ಷದಿಂದ ಮಾಡ್ತಾ ಇದ್ದಾರಂತೆ. ಸೊ ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.
ಬೆಳಗ್ಗೆನೆ ಬಿಸಿ ಬಿಸಿ 7 ಗಂಟೆಗೆ ಚಾಪ್ಸು ಎಲ್ಲ ಸ್ಟಾರ್ಟ್ ಆಯಿತು. ನೋಡಿ ಎಷ್ಟೆಷ್ಟು ದೊಡ್ಡ ಚಾಪ್ಸು ತೊಗೊಂಬಂದು ಕೊಟ್ಟಿದ್ದಾರೆ. 7 ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತಂತೆ ಈ ಥರ ಊಟ. ಹೊಗೆ ಆಡ್ತಾ ಇದೆ, ಸೌದೆ ಒಲೆಯಲ್ಲಿ ಕುಕ್ ಮಾಡಿರೋದು. ಹೌದೌದು, ಸಕ್ಕದಾಗಿದೆ. ಸೊ ಬಿಸಿ ಬಿಸಿ ಇಡ್ಲಿ ಜೊತೆ ಹೌದು ಚಾಪ್ಸು ಟೇಸ್ಟ್ ಮಾಡ್ಬಿಡೋಣ. ಇಡ್ಲಿನಾ? ಹೌದು, ಇಡ್ಲಿನ ನೋಡಿ ಎಷ್ಟು ಫ್ಲಫಿಯಾಗಿ ಯಾವ ಥರ ಇದೆ ಅಂತೆ. ಹೂವು ಇದ್ದಂಗಿದೆ. ಮಲ್ಲಿಗೆ ಇಡ್ಲಿ ಚೆನ್ನಾಗಿ ಡಿಪ್ ಮಾಡಿ ಚೆನ್ನಾಗಿ ಹತ್ತಾ ಇದ್ರೆ ಆ ಶೇರ್ವ ಅದೇನು ಆ ಸಾರು ಏನಿದೆ ಹಂಗೆಲ್ಲ ಎಳ್ಕೊಂಬಿಡ್ತು. ಹೌದು, ನಂಗೆ ತಡೆಯಕ್ಕೆ ಆಗ್ತಾ ಇಲ್ಲ ಸೋಮ್. ಹಾಂ, ಟೇಸ್ಟ್ ಮಾಡೋಣ. ಸಖತ್ ವರ್ತು ಹುಡ್ಕೊಂಬಂದು ತಿಂತಾ ಇರೋದು. ಆ ಸಾರ್ಗೆ ಹಾಕಿರೋ ಮಸಾಲೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದು ಪೀಸು ತೋರಿಸ್ಬಿಡೋಣ, ಹಾಂ, ನೋಡಿದೆ ಹಂಗೆ ತಿನ್ಬಿಡೋಣ. ಹಂಗೆ ತಿನ್ಬಿಡೋಣವಾ. ಹೊಗೆ ಹೋಗ್ತಾ ಇರೋದು ಕ್ಯಾಮ್ರಾದಲ್ಲಿ ಕಾಣ್ತಾ ಇರ್ಬೋದು. ಹೌದು, ಬಿಸಿ ಬಿಸಿ ನೀಟಾಗಿ ನಮ್ಮ ಸೋಮು ಹೇಳ್ದಂಗೆ ಬೆರಳಿನಲ್ಲೇ ಬಿಡಿಸ್ಕೊಂಡು ತಿನ್ಬಿಡ್ಬೋದು ಮಟನ್ನ. ಒಳ್ಳೆ ಕೊಬ್ಬಿದ ಕುರಿ ಹಾಕಿದ್ದಾರೆ. ಕ್ಲಾಸಿಕ್ ಟೇಸ್ಟು. ಕೊಬ್ಬಿನ ಜೊತೆ ಮಾಂಸ ಚೆನ್ನಾಗಿ ಬೇಯಿಸಿದ್ದಾರೆ. ಹೌದು, ಹೊಸೂರು ಜನ ನಿಜವಾಗ್ಲೂ ಅದೃಷ್ಟ ಮಾಡಿದ್ದಾರೆ. ಈ ಥರ ಒಂದು ಡಿಶಸ್ ಬೆಳಗ್ಗೆ ವಿತ್ ಇಡ್ಲಿ ಅಲ್ಟಿಮೇಟ್. ನಮ್ಮ ಚಾನಲಲ್ಲೂ ಫಸ್ಟ್ ವಿಡಿಯೋ ಅಂದ್ಕೊಳ್ತೀನಿ ಇದು ಹೊಸೂರ್ದು. ಅದ್ಭುತ ಅವರು. 85 ವರ್ಷ ಹಳೆಯ ಹೋಟೆಲ್. ತಡ ಮಾಡ್ದೆ, ಈಗ ಕೈಮಾ ತೋರಿಸ್ಬಿಡೋಣ. ಕೈಮಾ ಇದೆ. ಹಾಂ, ಆ ಕರ್ಬೇವಿನ ಸೊಪ್ಪು ಬಟಾಣಿ ಎಲ್ಲ ಯಾವ ಥರ ಹಾಕಿದ್ದಾರೆ ನೋಡ್ರಿ. ಆ ಬಾಂಡ್ಲಿಯಲ್ಲಿ ಹಾಕಿ ಕಲಿಸ್ತಾ ಇದ್ರು, ನೋಡೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ. ಸತ್ಯ ತಗೋ ಒಂದು ಬೈಟ್ ಹೇಳ್ತೀನಿ. ಇಡ್ಲಿ ಚಿಕ್ಕ ಪೀಸು ಜಾಸ್ತಿ, ಕೈಮಾ ಗೊಜ್ಜು, ಬಟಾಣಿ ಎಲ್ಲ ಹಾಕಿದ್ದಾರೆ ಸೋಮ್. ಹಾಂ, ಇಡ್ಲಿ ಜೊತೆನೆ ಧೂಳ್ದು ಮಾಕ. ದೋಸೆ ಇದ್ಬಿಟ್ಟಿದ್ರೆ ಚಪಾತಿ ಇದ್ಬಿಟ್ಟಿದ್ರೆ ಹೌದು, ಇನ್ನೂ ಸಕ್ಕತ್ತಾಗಿರ್ತಾ ಇತ್ತು. ಸೊ ಇನ್ನೂ ಲೇಟ್ ಅದೆಲ್ಲ ಸಿಗೋದು. ನಮಗೆ ಇಡ್ಲಿ ರೆಡಿ ಇತ್ತು ಅಂತೇಳಿ ಬೆಳಗ್ಗೆನೇ ಇಡ್ಲಿ ಜೊತೆ ಕೈಮಾ ಗೊಜ್ಜು ಟೇಸ್ಟ್ ಮಾಡ್ತಾಯಿದ್ರಿ. ಅದ್ಭುತವಾಗಿದೆ ಗುರು. ತುಂಬಾ ಖುಷಿ ಕೊಟ್ಟಿದೆ ಸೋ ಫಾರ್ 2 ಡಿಶ್ಶೂ. ಇಡ್ಲಿ ಅಂತೂ ಹೂವು ಥರ ಇದೆ, ಅಲ್ಟಿಮೇಟು. ಮಸ್ಟ್ ಟ್ರೈ. ನೀವೇನಾದ್ರು ಹೊಸೂರಿಗೆ ಬಂದರೆ ಖಂಡಿತ ಟ್ರೈ ಮಾಡಿ. ಇನ್ನೇನು ಹೇಳ್ತೀಯ ಸೋಮ್? ಸೊ ಇನ್ನೊಂದ್ಸಲಿ ಯಾವಾಗ ಟೈಮ್ ಸಿಕ್ಕಿದಾಗ ಬರೋಣ. ಇನ್ನು ಬಿರಿಯಾನಿ ಸಿಗುತ್ತಂತೆ, ಇನ್ನೂ ಸಿಕ್ಕಾಪಟ್ಟೆ ವೆರೈಟಿ ಸಿಗುತ್ತೆ. ಇನ್ನು ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟು ಫುಲ್ಲು ವಿಡಿಯೋ ಕವರ್ ಮಾಡೋದಕ್ಕೆ ಟ್ರೈ ಮಾಡೋಣ ಒಂದ್ಸಲಿ. ಮೂಟೆ ನೋಡ್ತಾ ಇದ್ದೆ, AKR ಅಕ್ಕಿ ಇಟ್ಟಿದ್ರು. ಮೋಸ್ಟ್ಲಿ ಅದೇ ರೈಸ್ ಬಳಸ್ತಾರೆ ಅನ್ಕೋತೀನಿ ಬಿರಿಯಾನಿಗೆ. ಅಲ್ಟಿಮೇಟ್ ಟೇಸ್ಟ್. ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಹೊಸೂರು. ಸೊ ನಿಮಗೆ ಖಂಡಿತ ರೆಕಮೆಂಡ್ ಮಾಡ್ತೀವಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಏನು ಮಾಡಬೇಕು ಸರ್? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ಈ ಥರ ವಿಡಿಯೋನು ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಇಂಡಸ್ಟ್ರಿ ವಿಡಿಯೋಲಿ ನಾನು ಸೋಮು ಸಿಗ್ತೀವಿ. ಸದ್ಯಕ್ಕೆ ಇದನ್ನು ಖಾಲಿ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ.